ಎಲ್ಲರಿಗೂ ನಮಸ್ಕಾರ. ಈ ವರ್ಷ 2026ರ ಹೊಸ ವರ್ಷದ ಶುಭಾಶಯವನ್ನು ಈ ನಾಡಿನ ಜನತೆಗೆ ನಾನು ಆತ್ಮವಿಶ್ವಾಸದಿಂದ ಆರ್ಥಿಕವಾಗಿ ಎಲ್ಲ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯ ಕೋರುತ್ತೇನೆ. ಈ 2026ರಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ಮುಂದೆ ಮುಖ್ಯಮಂತ್ರಿಯಾಗಿ ಈ ನಾಡಿನ ಪ್ರಜೆಗಳಿಗೆ ಜನಗಳಿಗೆ ಆರ್ಥಿಕವಾಗಿ ಮತ್ತು ಅಭಿವೃದ್ಧಿಯಾಗಲು ಒಳ್ಳೆ ಜನಸೇವೆಯನ್ನು ಮಾಡುವ ಭರವಸೆ ಇರುವುದರಿಂದ ಚಾಮುಂಡೇಶ್ವರಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಆಗಲು ಅವಕಾಶ ಮಾಡಿಕೊಟ್ಟು ಅವರು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂದು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರವರ ಎಲ್ಲ ಜನತೆಯ ಪರವಾಗಿ, ಅವರ ಶಿಷ್ಯರ ಪರವಾಗಿ, ಅವರ ವೃಂದದ ಪರವಾಗಿ ನಾನು ಅವರಿಗೆ ಮುಖ್ಯಮಂತ್ರಿ ಆಗಲು ಆಶಿಸಿ ಆ ಭಗವಂತನಲ್ಲಿ 2026ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ, ಈ ನಾಡಿನ ಏಳಿಗೆಗೆ ದುಡಿಲಿ ಎಂದು ಬೇಡಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಜನತೆಗೆ, ಈ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.